ಮಹಾರಾಣಿ ತಾಯಿಯವರು ಮಹಾದೇವಿ ತಾಯಿಯವರು ಬರೋದು ಲಿಂಗದೊಳಗೆ ಕಾಣ್ತದ ಅಂತ ನೋಡ್ರಿ ಬಸವಣ್ಣವ್ರಿಗೆ. ಈಗೆಲ್ಲ ನಾವು ಟಿವಿಯಾಗ ನೋಡ್ತೀವಿ, ಮೊಬೈಲ್ದಾಗ ನೋಡ್ತೀವಿ. ಲಿಂಗ ಶಿವಯೋಗದೊಳಗೆ ಎಷ್ಟು ದೊಡ್ಡ ಶಕ್ತಿ ಇತ್ತು ಅಂತಂದ್ರ ಕಾಶ್ಮೀರದಿಂದ ಅವ್ರು ಬರೋದು ಬಸವಣ್ಣನವರು ಇಲ್ಲೇ ತಮ್ಮ ಶಿವಪೂಜಾ ಮಂದಿರದೊಳಗೆ ಲಿಂಗದೊಳಗೆ ನೋಡ್ತಿದ್ರಂತ, ಹೇಳ್ತಿದ್ರಂತ. ನೀಲಾ ಇಲ್ಲಿ ಬಂದು ನೋಡು, ಗಂಗಾ ಇಲ್ಲಿ ಬಂದು ನೋಡು, ಇಂದೇನು ಕಲ್ಯಾಣ ಪ್ರವೇಶ ಮಾಡ್ತಾರ ನೋಡು, ಎಲ್ಲರನ್ನ ಕರ್ಕೊಂಡು ಅವ್ರನ್ನ ಸ್ವಾಗತ ಮಾಡೋಣ ಅಂತ ತಿಳ್ಕೊಂಡು ಕಲ್ಯಾಣದ ಮಹಾದ್ವಾರಕ್ಕೆ ಹೋಗ್ತಾರಂತ ಬಸವಣ್ಣನವರು. ಯಾವಾಗ ಮಹಾದೇವ ಭೂಪಾಲ ಮತ್ತು ಮಹಾದೇವಿ ತಾಯಿಯವರು ಬರ್ತಾರ, ಬಸವಣ್ಣನವರಿಗೆ ಎಷ್ಟು ಆನಂದ ಆಗಿತ್ತು ಅಂತಂದ್ರ ಇಲ್ಲಿ ಬರಿತಾನ ಕವಿ, ಸಾಸಿವೆಯ ಮೇಲೆ ಸಾಗರ ಇರಿಸಿದಾಗ ಎಷ್ಟು ಆನಂದ ಆಗಿತ್ತೋ ಕಾಶ್ಮೀರದ ರಾಜ ಕಲ್ಯಾಣಕ್ಕೆ ಬಂದಾಗ ಬಸವಣ್ಣವರಿಗೆ ಅಷ್ಟು ಆನಂದ ಆಗಿತ್ತಂತ. ಯಾಕೆ ಒಬ್ಬ ಮಹಾರಾಜ ಎಲ್ಲವನ್ನ ತ್ಯಾಗ ಮಾಡಿ ಕಲ್ಯಾಣಕ್ಕೆ ಬರ್ತಾರಂತಂದ್ರೆ ಇದು ಸಾಮಾನ್ಯ ಮಾತಲ್ಲ. ನೋಡಿದ್ರು ಮೋಳಿಗೆ ಆ ಮಹಾದೇವ ಭೂಪಾಲ್ನವರು ಕಲ್ಯಾಣವನ್ನು ನೋಡಿದ್ರು. ಪ್ರತಿಯೊಬ್ಬರು ಕೂಡ ಕಾಯಕ ದಾಸೋಹ ಮಾಡಿ ಬದುಕುವುದನ್ನು ನೋಡಿದ್ರು. ಪ್ರತಿಯೊಬ್ಬರು ಕೂಡ ಅನುಭವಪೂರ್ಣವಾಗಿ ಬರಿತಾ ಇರ್ತಕ್ಕಂತಹ ವಚನಗಳ ಆ ಕಟ್ಟುಗಳ ರಾಶಿಯನ್ನೇ ನೋಡಿದ್ರು. ಹಾಗಾದ್ರೆ ನಾನು ಕೂಡ ಇವರ ಹಾಗೆ ಜೀವನ ನಡೆಸಬೇಕು ಅಂತ ತಿಳ್ಕೊಂಡು, ನಾನು ಒಂದು ಕಾಯಕ ಮಾಡಬೇಕು ಅಂತ ತಿಳ್ಕೊಂಡು, ಯಾವ ಕಾಯಕ ಆಯ್ಕೊಂಡ್ರಪ್ಪ ನಿಮ್ಮ ಕಲ್ಯಾಣದೊಳಗವರು? ಕಟ್ಟಿಗೆ ಮಾಡ್ತಕ್ಕಂತಹ ಕಾಯಕ. ಕಲ್ಯಾಣದ ಹೊರಗಡೆ ಏನು ಕಾಡಿತ್ತು ಆ ಕಾಡಿಗೆ ಹೋಗ್ಬೇಕು, ಅಲ್ಲಿ ಒಣಗಿರ್ತಕ್ಕಂಥ ಆ ಗಿಡಗಳ ಆ ಟೊಂಗೆಗಳನ್ನ ಕಡಿಬೇಕು, ಅದನ್ನ ಬರಿ ಕಟ್ಟಬೇಕು, ತಲೆ ಮೇಲೆ ಇಟ್ಕೋಬೇಕು. ತಲೆ ಮೇಲೆ ಇಟ್ಕೊಂಡು ಕಲ್ಯಾಣದ ಬೀದಿಗಳಲ್ಲಿ ಕಟ್ಟಿಗೆ ಬೇಕೇನ್ರಿ, ಕಟ್ಟಿಗೆ ಅಂತ ತಿಳ್ಕೊಂಡು ಕೇಳಬೇಕು. ಏನ್ರಿಪ್ಪ ಇದು ಬಸವಣ್ಣ ಮಾಡಿರ್ತಕ್ಕಂಥ ಕ್ರಾಂತಿ? ಅರಮನೆಯಲ್ಲಿ ಇರ್ತಕ್ಕಂಥ ಒಬ್ಬ ಮಹಾರಾಜ ಕಲ್ಯಾಣದ ಊರ ಹೊರಗಡೆ ಒಂದು ಪುಟ್ಟದಾಗಿರ್ತಕ್ಕಂತಹ ಗುಡಿಸಲ ಹಾಕೊಂಡು ಕಟ್ಟಿಗೆಯನ್ನ ಮಾರಿ ಬದುಕ್ತಾ ಇರ್ತಕ್ಕಂತಹ ಕಾರಣಕ್ಕಾಗಿ ಅವರಿಗೆ ಹೆಸರೇನು ಬಂತು? ಮೂಳಿಗೆ ಮಾರಯ್ಯ. ಮೂಳಿಗೆ ಅಂತಂದ್ರೆ ಕಟ್ಟಿಗೆ, ಮೂಳಿಗೆ ಮಾರಯ್ಯ ಎಂತಕ್ಕಂಥದ್ದು. ಇಂಥ ಒಂದು ಪರಿವರ್ತನೆಯ ನಾಡು ಇದು ಕಲ್ಯಾಣ. ಅದರ ಶಿಲ್ಪಿ ಯಾರು? ಬಸವಣ್ಣ ಎಂಬತಕ್ಕಂತಹ ವಿಚಾರ. ಯಾಕೆ ಮುಂದೆ ಇನ್ನೂ ಸುಂದರವಾಗಿರ್ತಕ್ಕಂತಹ ಪ್ರಸಂಗಗಳದವ, ಆದಷ್ಟು ಸ್ವಲ್ಪ ಸಂಕ್ಷಿಪ್ತವಾಗಿ ಕರೆದುಕೊಂಡು ಹೋಗ್ತಕ್ಕಂತಹ ಪ್ರಯತ್ನ. ಮುಂದೆ ಯಾವ ವಿಚಾರ ಬರ್ತದೆ ಅನ್ನೋದನ್ನ ನಮ್ಮ ಗವಾಯಿಗಳ ಹಾಡನ್ನು ಹೇಳ್ತಾರೆ. ನಂತರ ವಿಷಯ ಮುಂದುವರಿಸೋಣ. ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು. ಕಾಯಕದಲ್ಲಿ ನಿರತನಾದರೆ ಲಿಂಗ ಪೂಜೆಯಾದರೂ ಮರೆಯಬೇಕು. ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು. ಕಾಯಕದಲ್ಲಿ ನಿರತನಾದರೆ ಲಿಂಗ ಪೂಜೆಯಾದರೂ ಮರೆಯಬೇಕು. ಲಿಂಗ ಪೂಜೆಯಾದರೂ ಮರೆಯಬೇಕು. ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು. ಕಾಯಕದಲ್ಲಿ ನಿರತನಾದರೆ ಜಂಗಮ ಮುಂದಿದ್ದರೂ ಅಂಗೋರಿಯಬೇಕು. ಕಾಯಕದಲ್ಲಿ ನಿರತನಾದರೆ ಜಂಗಮ ಮುಂದಿದ್ದರೂ ಅಂಗು ಹರಿಯಬೇಕು. ಕಾಯಕ ಕೈಲಾಸವಾದ ಕಾರಣ, ಕಾಯಕ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವೇ ಆದರೂ ಕಾಯಕದೊಳಗೂ ಕಾಯಕದಲ್ಲಿ ನಿರತನಾದರೆ
ಕಾಯಕ ತತ್ವಕ್ಕೆ ಶ್ರೀಕಾರ ದಾಸೋಹದ ಶ್ರೀಹರಿಕಾರ ಬಸವ 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 ಬಸವರಸ ಕಾಯಕ ತತ್ವಕ್ಕೆ ಶ್ರೀಕಾರ ಬಸವ 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 ದಾಸೋಹದ ಶ್ರೀಕಾರ ಬಸವಣ್ಣ ಬಸವರಸ ಅನುಭವ ಮಂಟಪದ ಆಧಾರ ಅನುಭವ ಮಂಟಪದ ಆಧಾರ ಜಂಗಮ ಭಕ್ತಿ ಭಂಡಾರ ಬಸವಣ್ಣ ಬಸವರಸ ಬಸವಪ್ಪ ಜಂಗಮ ಭಕ್ತಿ ಭಂಡಾರ ಬಸವ ಬಸವ ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದಿದ್ದರೂ ಅಂದು ಅರಿಯಬೇಕು ಕಾಯಕ ಕೈಲಾಸವಾದ ಕಾರಣ ಕಾಯಕ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವೇ ತಾದರೂ ಕಾಯಕದೊಳಗು 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 ಜಯ ಗುರು ಬಸವೇಶ್ವರ ಹರ ಹರ